ಇವತ್ತಂತೂ ಕ್ರಿಕೆಟಲ್ಲಿ ಒಂದೇನೆ ನೋಡ್ತಾ ಇರೋದು ವೈಭವ್ ಸೂರ್ಯವಂಶಿ ಅಂತ ಎಲ್ಲ ಕಡೆ ಫೈರ್ ಮಾಡ್ತಾ ಇದ್ದಾರೆ. 2025 ಈ ಒಂದು ವರ್ಷ ಅವ್ರ ಪಾಲಿಗಂತೂ ಬೆಂಕಿ ಮಗ. ನೀನು ಆಡಿರೋ ಟೂರ್ನಮೆಂಟಲ್ಲೆಲ್ಲ ರನ್ ಹೊಡಿತಾ ಇದ್ದಾರೆ. ಇವತ್ತು ಕೂಡ ಏಷ್ಯಾ ಕಪ್ ಟೂರ್ನಮೆಂಟ್ ನಡೀತಾ ಇದೆ ಅಂಡರ್-19. ಅದರಲ್ಲೂ ಕೂಡ 55 ಬಾಲ್ಗಳೆಲ್ಲ 100 ಹೊಡೆದಿದ್ದಾರೆ. ಮತ್ತು 90+ ಬಾಲಲ್ಲಿ 170 ರನ್ಸ್ ಹೊಡೆದಿರೋದು. ಸೊ ಇಲ್ಲಿ ನೋಡ್ತಾರೆ ಯಾವ ಥರ 2025 ಇವ್ರಿಗೆ ಲಕ್ಕಿ ಇಯರ್ ಅಂತ ಹೇಳಿದ್ರೆ 100 ಇನ್ IPL, 100 ಇನ್ ಯೂತ್ ODI, 100 ಇನ್ ಯೂತ್ ಟೆಸ್ಟ್, 100 for India A, 100 in ಸೈಯದ್ ಮುಸ್ತಕ್ ಅಲಿ, 100 ಇನ್ ಅಂಡರ್-19 ಏಷ್ಯಾ ಕಪ್ಪಲ್ಲಿ ಕೂಡ ಫೈರ್ ಮಾಡಿದ್ದಾರೆ. ವೈಭವ್ ಸೂರ್ಯವಂಶಿ ಆನ್ ಫೈರ್ ಇನ್ 2025. ವೈಭವ್ ಸೂರ್ಯವಂಶಿ ಟ್ಯಾಂಕಿಂಗ್ ಟು ದ ಗಾಡ್ ಆಫ್ಟರ್ ಕಂಪ್ಲೀಟಿಂಗ್ ಇಸ್ 100 ಈಸ್ ಗೋಯಿಂಗ್ ಟು ಬಿ ಸೂಪರ್ ಹೀರೋ. ಪಕ್ಕ ಆಗ್ತಾರೆ ಮಗ. ಯಾಕಂತ ಹೇಳಿದ್ರೆ ಎಲ್ಲ ಟೂರ್ನಮೆಂಟಲ್ಲಂತೂ ಫೈರ್ ಮಾಡ್ತಾರೆ. ಇದು ಫಸ್ಟ್ ಅಪ್ಡೇಟು. ಮತ್ತು ಎರಡನೇ ಅಪ್ಡೇಟು, ಶ್ರೇಯಸ್ ಅಯ್ಯರ್ ಅವರು ಈ ಒಂದು ಮಿನಿ ಆಕ್ಷನ್ಗೆ ಬರ್ತಾವ್ರಂತೆ ಪಂಜಾಬ್ ಕಿಂಗ್ಸ್ ವಿರುದ್ಧ. ಯಾಕಂತ ಹೇಳಿದ್ರೆ ರಿಕ್ಕಿ ಪಾಂಟಿಂಗ್ ಅವರು ಕೂಡ ಈ ಒಂದು ಆಕ್ಷನ್ಗೆ ಬರ್ತಿಲ್ಲ. ಬಿಕಾಸ್ ಆಶಸ್ ನಡೀತಾ ಇದೆ, ಅದಕ್ಕೆ ಕಾಂಪಿಟೇಟಿವ್ಗೆ ಹೋಗ್ತಾರೆ. ಅದಕ್ಕೋಸ್ಕರ ಇವಾಗ ರಿಕ್ಕಿ ಪಾಂಟಿಂಗ್ ಬದಲು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಕಣಕ್ಕೆ ಇಳಿತಾರೆ IPL ಆಕ್ಷನಲ್ಲಿ. ಮತ್ತು ಮೂರನೇ ಅಪ್ಡೇಟು, ಇವಾಗ T20 ವರ್ಲ್ಡ್ ಕಪ್ ಏನೋ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇಂಡಿಯಾ ಯಾವುದು ಅಪೋನೆಂಟ್ ಎಲ್ಲ ಟೀಮ್ಗಳಿರೋದು ಟಿಕೆಟ್ ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಂಡಿಯಾ ವರ್ಸಸ್ US ಇದು 750 ಸ್ಟಾರ್ಟ್ ಆಗ್ತದೆ ಟಿಕೆಟ್ಸು. ಆ್ಯಂಡ್ ಇಂಡಿಯಾ ವರ್ಸಸ್ ನಮೀಬಿಯಾ ಇದು 500 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇಂಡಿಯಾ ವರ್ಸಸ್ ಪಾಕಿಸ್ತಾನದು 1500 ರೂಪಾಯಿ ಸ್ಟಾರ್ಟ್ ಆಗ್ತದೆ. ಇದು ಕೊಲಂಬಲ್ಲಿ ನಡೀತಾ ಇರೋದು. ಶ್ರೀಲಂಕಾ ರೂಪೀಸಲ್ಲಿ ಹೇಳೋದಾದರೆ ಈ ಒಂದು ಅಮೌಂಟಲ್ಲಿ ಹೋಗ್ತದೆ. ಇದು ನಮ್ಮ ಇಂಡಿಯಾದಲ್ಲಿ 437 ರೂಪಾಯಿ. ಆ್ಯಂಡ್ ಇಂಡಿಯಾ ವರ್ಸಸ್ ನಮೀಬಿಯಾನಾ ನೆದರ್ಲ್ಯಾಂಡ್ ಇದು 500 ರೂಪಾಯಿ ಟಿಕೆಟ್ಸ್ ಹೋಗ್ತಾ ಇದೆ. ನೀವು ಕೂಡ ಬುಕ್ ಮಾಡ್ಕೊಂಡು ಹೋಗಿ ಫುಲ್ ಚಿಲ್ ಮಾಡ್ಬೋದು. ಮತ್ತು ಮೂರನೇ ಅಪ್ಡೇಟು, ಶಮಿಗಂತೂ ತುಂಬ ಮೋಸ ಆಗ್ತಿದೆ. ಯಾಕಂತ ಹೇಳಿದ್ರೆ ಇವ್ರು ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ತಾರೆ, ಬಟ್ ಇವರು ಸೆಲೆಕ್ಟೇ ಮಾಡ್ತಾಯಿಲ್ಲ ಟೀಮ್ ಇಂಡಿಯಾಗೆ. ಇಲ್ಲಿ ನೋಡ್ತಾ ಇದ್ದಾರೆ, ಅಜಿತ್ ಅಗರ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ಆಸ್ ಫಾರ್ ಆಸ್ ಐ ನೋ ಮೊಹಮ್ಮದ್ ಶಮಿ ವಾಸಂಟ್ ಫಿಟ್ ವಿಚ್ ಇಸ್ ವೈ ಈ ವಾಸಂಟ್ ಸೆಲೆಕ್ಟೆಡ್ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಏನಕ್ಕೆ ಇವ್ರು ಸೆಲೆಕ್ಟ್ ಆಗ್ತಿಲ್ಲ ಅಂತಾರೆ, ಫಿಟ್ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿರೋದು. ಬಟ್ ಇವರು ಯಾವ ಥರ ಸ್ಪೆಲ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಇವರು ಬೆಂಗಾಲ್ಗೆ ಆಡೋದು. ಬೆಂಗಾಲ್ ವರ್ಸಸ್ ಸರ್ವಿಸ್ ಅಂದರೆ ಇದು ರೈಲ್ವೆ ಸರ್ವಿಸ್ ಅಂತ ಅನಿಸುತ್ತೆ. ಆ ಒಂದು ಟೀಮ್ ವಿರುದ್ಧ 13 ರನ್ನ ಕೊಟ್ಟು 3 ಓವರಲ್ಲಿ 13 ರನ್ನ ಕೊಟ್ಟು 4 ವಿಕೆಟ್ನ ತಗೊಂಡಿದ್ದಾರೆ. ಆ್ಯಂಡ್ ಪಾಂಡಿಚೇರಿ ವಿರುದ್ಧ 4 ಓವರ್ನ ಹಾಕಿ 34 ರನ್ ಕೊಟ್ಬಿಟ್ಟು 3 ವಿಕೆಟ್ನ ತಗೊಂಡಿದ್ದಾರೆ. ಆ್ಯಂಡ್ ಹರಿಯಾಣ ವಿರುದ್ಧ 4 ಓವರಲ್ಲಿ 30 ರನ್ನು 4 ವಿಕೆಟು. ಟೋಟಲ್ ಆಗಿ 3 ಮ್ಯಾಚ್ಗಳಿಂದ 11 ವಿಕೆಟ್ನ ತಗೊಂಡಿದ್ದಾರೆ. ಸೊ ಇವರು ಫಿಟ್ ಇಲ್ವಂತೆ ಅಂತ ಅಜಿತ್ ಅಗರ್ಕರ್ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ನೋಡ್ತಾ ಇದ್ದಾರೆ, ಇದಂತೂ ಸಖತ್ತಾಗೆ ಬೇಜಾರಾಗುತ್ತೆ. ಒಬ್ಬ ಪ್ಲೇಯರ್ ನಾವು ನೆನಪು ಮಾಡಿಕೊಂಡ್ರೆ ಅದೇ ಸಂಜು ಸ್ಯಾಮ್ಸನ್. ಯಾಕಂತ ಹೇಳಿದ್ರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಸೀರೀಸ್ ನಡೀತಾ ಇದ್ದಾರೆ. ಅದರಲ್ಲಿ ಇಬ್ಬರು ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಆಗ್ತಾರೆ, ಬಿಕಾಸ್ ಕ್ಯಾಪ್ಟನು ಮತ್ತು ವೈಸ್ ಕ್ಯಾಪ್ಟನು. ಬಟ್ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇದ್ದಾರೆ, ಶುಭ್ಮನ್ ಗಿಲ್ ಅವರು 14 T20 ಇನ್ನಿಂಗ್ಸಲ್ಲಿ ಟೋಟಲ್ ಆಗಿ ಈ ಒಂದು ವರ್ಷ 050 ಓಕೆನಾ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಕೂಡ ನೋಡ್ತಾ ಇದ್ದೀರಾ, 17 ಇನ್ನಿಂಗ್ಸಲ್ಲಿ 050 ತಗೊಂಡಿದ್ದಾರೆ. ಬಟ್ ಸಂಜು ಸ್ಯಾಮ್ಸನ್ ಸ್ಟ್ಯಾಟಸ್ನ ನೋಡ್ತಾ ಇರ್ಬೋದು ನೀವು. ಆಸ್ ಎ ಓಪನರ್ ಕಂಪ್ಯಾರಿಸನ್ ಗಿಲ್ಗೂ ಮತ್ತು ಸಂಜು ಸ್ಯಾಮ್ಸನ್ ನೋಡ್ತಾ ಇರ್ಬೋದು. 17 ಇನ್ನಿಂಗ್ಸಲ್ಲಿ ಇವರು ರನ್ಸ್ನ ಮಾಡಿರೋದು ಸಂಜು ಸ್ಯಾಮ್ಸನ್ ಅವರು 522, ಇವರು 35 ಇನ್ನಿಂಗ್ಸಲ್ಲಿ 841. ಮತ್ತು ಅವರೇಜು ಸಂಜು ಸ್ಯಾಮ್ಸನ್ ಅವ್ರದ್ದು 32 ಇದೆ, ಅವ್ರದ್ದು 28 ಇದೆ. ಆ್ಯಂಡ್ ಸ್ಟ್ರೈಕ್ ರೇಟ್ 178 ಇದೆ, ಇವ್ರದ್ದು 140 ಇದೆ. ಆ್ಯಂಡ್ 300ನ ಹೊಡೆದಿದ್ದಾರೆ, ಇವರು 1 ಹೊಡೆದಿದ್ದಾರೆ. ಮತ್ತು 350 ಮತ್ತು ಇವ್ರದ್ದು 150 ಇರೋದು. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಏನೇನು ಆಗ್ತಾಯಿದೆ ಇಂಡಿಯನ್ ಕ್ರಿಕೆಟಲ್ಲಿ ಅಂತ. ಆ್ಯಕ್ಚುಲಿ ಎಲ್ಲರೂ ಆಗ್ತಾಯಿದೆ, ಇದು ಹೇಳಬೇಕು ಅಂತ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ಇದನ್ನು ಯಾರು ಸರಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದೇ ಥರ ಆಗಿದೆ ಪಾಲಿಟಿಕ್ಸ್ ತುಂಬ ಇಂಡಿಯಾದಲ್ಲಿ. ಸೊ ಇದು ಯಾವಾಗ ಸರಿ ಹೋಗುತ್ತೆ ಯಾರಿಗೆ ಗೊತ್ತು, ತುಂಬ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ. ಸೊ ಇದು ಒಂದು 5 ಅಪ್ಡೇಟ್ ಮ್ಯಾಗ ನಿಮಗೆ ಈ ಒಂದು ಅಪ್ಡೇಟ್ಗಳಲ್ಲಿ ಏನಂತ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ಪಟ್ಟನೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಒಂದು ವೀಡಿಯೋನ ಸ್ವಲ್ಪ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಆಚೆ ಹೋಗಬೇಕು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸಿಗ್ತೀನಿ ಬಾಯ್ಸ್, ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.